ಹಚ್ಚ ಹಸಿರಿನ ದಟ್ಟಕಾಡು, ವನದೇವಿ ಹಸಿರು ಸಿರಿಯನ್ನುಟ್ಟು ಕಂಗೊಳಿಸುತ್ತಿರುವಳು. ಬೆಟ್ಟ ಗುಡ್ಡಗಳ ಸಾಲು ಅದೇನೋ ಹೇಳಲು ಹೊರಟಂತೆ ಭಾಸವಾಗುತ್ತದೆ. ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸೊಬಗನ್ನು ನೋಡಲು 2 ಕಂಗಳು ಸಾಲದು. ಪ್ರಶಾಂತವಾಗಿ ಹರಿಯುತ್ತಿರುವ ಕಾಳಿ ನದಿ, ನೀರಿನ ಝುಳುಝುಳು ನಾದ ಇನ್ನೊಂದು ಕಡೆ. ಸ್ವಚ್ಛಂದವಾಗಿ ಹಾರಾಡುತ್ತಿರುವ ಬಣ್ಣ ಬಣ್ಣದ ಪಕ್ಷಿಗಳು ಕಾಡಿನ ರಂಗನ್ನೇ ಬದಲಿಸಿವೆ. ಇಲ್ಲಿನ ಜಲಪಾತಗಳು ಕಣ್ಣಿಗೆ ಹಬ್ಬವೇ ಸರಿ. ಹುಲಿ, ಚಿರತೆ ಮುಂತಾದ ವನ್ಯಮೃಗಗಳ ತವರೂರು ಕೂಡ ಈ ಕಾಡು. ಇವೆಲ್ಲ ಕಾಣಸಿಗುವುದು ಉತ್ತರ ಕನ್ನಡ ಜಿಲ್ಲೆಯ ಕಾಳಿ ಹುಲಿ ಸಂರಕ್ಷಣಾ ಅರಣ್ಯ ಪ್ರದೇಶದಲ್ಲಿ. ಜೋಯಿಡಾ ತಾಲೂಕಿನ ಬಹುಭಾಗ ವನ್ಯಮೃಗಗಳ ಬೀಡಾಗಿದ್ದು ಹಲವಾರು ಜೀವ ವೈವಿಧ್ಯಗಳ ಆಶ್ರಯ ತಾಣವಾಗಿದೆ. ಈ ಕಾಡಿನಲ್ಲಿ ಜನರೂ ವಾಸವಾಗಿದ್ದಾರೆ. ಕಾಡಿನಲ್ಲಿ ಮಾನವನ ಜೀವನ ದುಸ್ತರವಾಗಿದೆ. ಬದುಕಲು ಅಗತ್ಯವಾದ ವಿದ್ಯುತ್, ಶಾಲೆ, ಆಸ್ಪತ್ರೆಗಳಿಂದ ವಂಚಿತರಾಗಿದ್ದು ವನ್ಯಮೃಗಗಳ ಹಾವಳಿಯಿಂದ ತತ್ತರಿಸಿ ಹೋಗಿದ್ದಾರೆ. ಶಾಲೆ ಆಗಲಿ, ಮಕ್ಕಳಿಗಾಗಲಿ, ಹಾಸ್ಪಿಟಲ್ ಆಗಲಿ 10 ಕಿಲೋಮೀಟರ್ ನಡ್ಕೊಂಡು ಹೋಗಿರುತ್ತೆ. ಉಳಿಗೆ ತುಂಬಾ ತೊಂದರೆ ಆಗ್ತದೆ. ಮತ್ತು ಪ್ರಾಣಿಯಿಂದ ನಮಗೆ ಭಯನೂ ಆಗ್ತದೆ ಮತ್ತು ಬೆಳೆ ನಾಶನೂ ಆಗ್ತಾ ಇದೆ. ಮಕ್ಕಳಿಗಾಗ್ಲಿ ಅದಕ್ಕೂ ಸೌಕರ್ಯ ಇಲ್ಲ, ಅದಕ್ಕೆ ಹೊರಗನೆ ಇರ್ತಿದೆ. ಉಳುವಿಂದ 10 ಕಿಲೋಮೀಟರ್. ಆಮೇಲೆ ಜಗಳಿ, ಮಳೆಗಾಲದ ಜಗಳಿ ಬಾಳ. ಮತ್ತೆ ಏನಾರ ಸೀಗಬೇಕಾದ್ರೆ ಮಳೆಗಾಲದಲ್ಲಿ ಗಾಡಿ ಬಿಡಿ ಏನು ಹೋಗೋದಿಲ್ಲ. ಕಂಬಳಿ ಕಟ್ಕೊಂಡು ತೊಂಡೆ ಕಟ್ಕೊಂಡು ಹೊತ್ಕೊಂಡು ಹೋಗೋದು, ಮೇಲಿಂದ ತಡ್ಕೊಂಡು ಹಾಕೋದು. ಸರ್ಕಾರವು ಅಲ್ಲಿ ವಾಸಿಸುತ್ತಿರುವ ಜನರಿಗಾಗಿ ಹೊಸದೊಂದು ಪರಿಹಾರ ಕಲ್ಪಿಸಿದೆ ಹಾಗೂ ಹುಲಿ, ಚಿರತೆ ಮುಂತಾದ ಅಪರೂಪದ ಜೀವ ವೈವಿಧ್ಯಗಳನ್ನು ರಕ್ಷಿಸಲು ದಾಂಡೇಲಿ ಅಣಶಿ ಅರಣ್ಯವನ್ನು ಹುಲಿ ಸಂರಕ್ಷಿತ ಪ್ರದೇಶವೆಂದು ಘೋಷಿಸಿದೆ. ಹುಲಿ ಸಂರಕ್ಷಿತ ಅರಣ್ಯದಲ್ಲಿ ಹಲವಾರು ಕುಟುಂಬಗಳು ಬಹಳ ಕಾಲದಿಂದ ವಾಸವಾಗಿದ್ದಾರೆ. ಸರ್ಕಾರವು ದಾಂಡೇಲಿ ಅಣಶಿ ಅರಣ್ಯದ ಕುಗ್ರಾಮಗಳಲ್ಲಿ ವಾಸಿಸುತ್ತಿರುವ ಜನರ ಅಭ್ಯುದಯಕ್ಕಾಗಿ ಪುನರ್ವಸತಿ ಯೋಜನೆಯನ್ನು ಜಾರಿಗೊಳಿಸಿ ವನ್ಯಪ್ರಾಣಿಗಳ ಉಪದ್ರವದಿಂದ ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರಗೊಳಿಸುವ ಕಾರ್ಯವನ್ನು ಶುರು ಮಾಡಿದೆ. ಜನರಲ್ಲಿ ಇದರ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸವನ್ನು ಅರಣ್ಯ ಅಧಿಕಾರಿಗಳು ನಡೆಸುತ್ತಿದ್ದಾರೆ. ದಾಂಡೇಲಿ ಅಣಶಿ ಹುಲಿ ಸಂರಕ್ಷಿತ ಪ್ರದೇಶ ಒಂದು ವಿಶಾಲವಾದ ದಟ್ಟವಾದ ಕಾಡಿಂದ ಕೂಡಿದ್ದು, ಈ ಕಾಡಿನಲ್ಲಿ ಸುಮಾರು 3910 ಕುಟುಂಬಗಳು, 216 ಮಜರೆಗಳು ಬಹಳ ಕಾಲದಿಂದ ವಾಸ ಮಾಡ್ತಾ ಇದ್ದಾರೆ. ಈಗಾಗಲೇ ಇವರು ವಾಸ ಮಾಡ್ತಕ್ಕಂಥ ಪ್ರದೇಶ ಬಹಳ ನಿರ್ಜನ ಪ್ರದೇಶವಾಗಿದ್ದು, ಸದರಿ ಹಳ್ಳಿಗಳಿಗೆ, ಮಜರೆಗಳಿಗೆ ಹೋಗ್ಲಿಕ್ಕೆ ಯಾವುದೇ ರಸ್ತೆ ಅನುಕೂಲ ಆಗಲಿ, ಅವರಿರ್ತಕ್ಕಂಥ ಫ್ಯಾಮಿಲಿಗೆ ಆಸ್ಪತ್ರೆ ಫೆಸಿಲಿಟಿ ಆಗಲಿ, ಮಕ್ಕಳಿಗೆ ಶಾಲಾ ಫೆಸಿಲಿಟಿ ಆಗಲಿ ಯಾವುದೇ ಇಲ್ಲದೆ ಇರೋದ್ರಿಂದ ಅವರು ಬಹಳ ಪ್ಯಾಥೆಟಿಕ್ ಕಂಡೀಷನಲ್ಲಿ ಜೀವನ ಮಾಡ್ತಾ ಇರ್ತಾರೆ. ಅದ್ರ ಜೊತೆಗೆ ಅವರು ವಾಸ ಮಾಡ್ತಕ್ಕಂಥ ಜಾಗದಿಂದ ಸುತ್ತಮುತ್ತಲೇ ಸಾಕಷ್ಟು ಕಾಡು ಪ್ರಾಣಿಗಳು ಸಹ ಇರೋದ್ರಿಂದ ಅವ್ರ ಲೈಫ್ ಸ್ಟೈಲ್ ಬಹಳ ಕಷ್ಟವಾಗಿರುತ್ತೆ. ಮಾನವ ಪ್ರಾಣಿ ಸಂಘರ್ಷನೂ ಜಾಸ್ತಿ ಇರುತ್ತೆ. ಮತ್ತು ಅವರಿಗೆ ಸರ್ಕಾರದ ಮಟ್ಟದಿಂದ ಏನಾದರೂ ಲಾಜಿಸ್ಟಿಕ್ ಸಪೋರ್ಟ್ಸ್, ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಡೆವಲಪ್ ಮಾಡಲಿಕ್ಕೂ ಬಹಳ ಕಷ್ಟ, ಲೀಗಲಿ ಆಲ್ಸೋ ಪ್ರಾಬ್ಲಮ್ ಆಗಿರೋದ್ರಿಂದ, ಬಿಕಾಸ್ ಇದು ಟೈಗರ್ ರಿಸರ್ವ್ ಆಗಿರೋದ್ರಿಂದ ಇಂಥ ಒಂದು ಕುಟುಂಬಗಳನ್ನ ನಾವು ಮೇನ್ ಸ್ಟ್ರೀಮ್ಗೆ ತಂದ್ಬಿಟ್ಟು ಅವರಿಗೆ ಸರ್ಕಾರದಿಂದ ಸಿಗಬೇಕಾದಂಥ ಎಲ್ಲ ಸವಲತ್ತುಗಳನ್ನ ಕೊಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಒಂದು ಪ್ರಸ್ತಾವನೆ ಬಂದಾಗ, ಈ ಪ್ರಸ್ತಾವನೆಯನ್ನ ಹುಲಿ ಸಂರಕ್ಷಣಾ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ರಾಜ್ಯ ಸರ್ಕಾರದ ಅನುದಾನದಲ್ಲಿ ಒಂದು ಪುನರ್ವಸತಿ ಯೋಜನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಸದರಿ ಪುನರ್ವಸತಿ ಯೋಜನೆಯಲ್ಲಿ ಸ್ವ ಇಚ್ಛೆಯಿಂದ ತಾವು ಕಾಡಿನ ಒಳಗಡೆಯಿಂದ ರೆವಿನ್ಯೂ ವಿಲೇಜ್ ಅಲ್ಲಿ ಬಂದ್ಬಿಟ್ಟು ವಾಸ ಮಾಡಲಿಕ್ಕೆ ಸ್ವ ಇಚ್ಛೆಯಿಂದ ಮುಂದೆ ಬರ್ತಕ್ಕಂಥ ಕುಟುಂಬಗಳಿಗೆ ಈ ಕಾರ್ಯಕ್ರಮ ಇದಾಗುತ್ತೆ. ಯಾವುದೇ ಕುಟುಂಬವನ್ನು ಬಲವಂತವಾಗಿ ಕಾಡಿನಿಂದ ಹೊರಗಡೆ ಕಳಿಸ್ತಕ್ಕಂಥ ಯೋಜನೆ ಇದಲ್ಲ. ಹೊಸಗಳಿಂದ ಈಗ ಅಲ್ಲೇ ತೂಕದ ಬಯಲು ಅಂತ ಹೇಳಿ ಅಲ್ಲೇ ಜಮೀನು ತಗೊಂಡಿದ್ದಾರೆ ಮಕ್ಕಳು. ಅಲ್ಲೇ ಹೋಗ್ತಾ ಇದ್ದೀವಿ. ಅಲ್ಲಿ ಬಹಳ ಚೆನ್ನಾಗಿದೆ. ಇಲ್ಲಿ ಬಹಳ ಕಷ್ಟ ಇತ್ತು, ಅಲ್ಲಿ ಹೋಗಿ ಬಂದು ಮಾಡೋದು ಎಲ್ಲದೂ ಬಹಳ ಕಷ್ಟ ಇತ್ತು. ಅದಕ್ಕೆ ಈಗ ಒಳ್ಳೇದಾಗ್ತಿದೆ. ಇದು ಅರಣ್ಯ ಇಲಾಖೆಯಿಂದ ನಮಗೆಲ್ಲರೂ ಬಹಳ ಒಂಥರ ಹಂಗೆ ಖುಷಿಯಿಂದ ಹೆಲ್ಪ್ ಮಾಡಿದ್ದಾರೆ. ಪ್ರತಿಯೊಬ್ಬರು ಇಲ್ಲಿ ಬಂದವರು ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ. ಅದರ ಸಲುವಾಗಿ ನಾವು ಒಪ್ಪಿದ್ದೇವೆ. ನಮ್ಗೆ ಯಾರು ಹಂಗೆ ಹೆದರಿಕೆ ಬೆದರಿಕೆ ಏನೂ ಹಾಕಲಿಲ್ಲ. ನಮ್ಮ ಸ್ವ ಇಚ್ಛೆಯಿಂದ ನಾವು ಮಾಡಿಕೊಟ್ಟಿದ್ದೇವೆ. ದಿವಸ ನಮಗೆ ಕಾಯಿಲೆ ಬಂದುಕೊಂಡು ನಮಗೆ ಡಾಕ್ಟರ್ ಸವಲತ್ತು ಇಲ್ಲ ಅಂತೇಳಿ, ಮತ್ತು ನಮ್ಮ ಕಡೆಗೆ ಗಾಡಿದು ಸವಲತ್ತು ಇಲ್ಲ, ಮತ್ತು ಯಾವುದೂ ಸೌಕರ್ಯ ಇಲ್ಲ, ನಮಗೆ ರಸ್ತೆದು ಸೌಕರ್ಯ ಇಲ್ಲ. ಈ ಊರು ಬಿಟ್ಟುಕೊಂಡು ನಮಗೆ ಎಲ್ಲಿಯಾದರೂ ಜಾಗ ಸಿಕ್ಕರೆ ಅಥವಾ ಮನೆ ಸಿಕ್ಕರೆ ನಾವು ಅಲ್ಲಿ ಉಳಿಯೋದು ಎಂದು ನಿಶ್ಚಯ ಮಾಡಿದ್ದೇವೆ. ನಾವು ಅರಣ್ಯ ಇಲಾಖೆಗೆ ಅರ್ಜಿ ಕೊಟ್ಟಿದ್ದೀವಿ.
ಅವ್ರ ಕಡೆ 18 ವರ್ಷ ಮೇಲ್ಪಟ್ಟ ಒಂದು ಕುಟುಂಬ ಅಂತ ಪರಿಗಣಿಸಿ ಒಬ್ಬೊಬ್ಬರಿಗೆ 10 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ನಾವು ಒಪ್ಕೊಂಡಿದ್ವಿ. ಈಗಾಗಲೇ ನಮ್ಗೆ 10 ಲಕ್ಷದಲ್ಲಿ 7 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಅಲ್ಲಿ ಯಲ್ಲಾಪುರದಲ್ಲಿ ನಾವು ಕೃಷಿ ಭೂಮಿ ತಗೊಂಡಿದ್ದೀವಿ ಈಗಾಗಲೇ. ಈಗ ನಾವು ಇಲ್ಲಿಂದ ಎಲ್ಲ ಮನೆಗೆ ಟ್ರಾನ್ಸ್ಫರ್ ಎಲ್ಲ ಪಾಸ್ ಇಸ್ಕೊಟ್ಟು ನಾವೆಲ್ಲ ಬಿಟ್ಟು ಅಲ್ಲಿ ಹೋಗ್ತಾ ಇದ್ದೀವಿ. ನಾವು ಇಲ್ಲಿಂದ ಸರ್ ಭಾಳ ತೊಂದರೆ ಅಂತ ಹೇಳಿ ಈ ಊರು ಬಿಟ್ಟು ನಾವು ಗೋವಾ ಕಡೆಗೆ ಹೋಗ್ತೀವಿ. ಯಾಕಂದರೆ ಇಲ್ಲಿ ಹುಡುಗರ ಶಾಲೆ ಸಂಬಂಧ ಮತ್ತು ನಮಗೂ ಇಲ್ಲಿ ಭಾಳ ತೊಂದರೆ. ಏನು ಮಾಡಿದ್ರೆ ಒಂದು ಗದ್ದೆ ಬೇರೆ ಏನಿಲ್ಲ, ಸವಲತ್ತಿಲ್ಲ. ಅದ್ರ ಸಂಬಂಧ ನಾವು ಖುಷಿಯಾಗಿ ನಾವು ಇಲ್ಲಿಂದ ಗೋವಾ ಹೋಗ್ಲಿಕ್ಕೆ ರೆಡಿ ಆಗಿದ್ದೀವಿ. ಮಳೆ ಬಿದ್ರ ಹಳ್ಳ ತುಂಬಿ ನಮ್ಗೆ ಅಡ್ಡಾಡಕ್ಕೆ ತ್ರಾಸ ಭಾಳ ಇದೆ. ಅದರ ಸಂಬಂಧ ನಾವು ಹೋಗ್ಬೇಕಂತ ವಿಚಾರ ಮಾಡಿ ಇನ್ನು ಕರೀದೆ ಯಲ್ಲಾಪುರ ಅರ್ಬೈಲ್ ಯಲ್ಲಾಪುರ ತಾಲೂಕು ಅರ್ಬೈಲ್ ಇದಕ್ಕೆ ತಗೊಂಡಿದ್ದೀವಿ ಗ್ರಾಮಕ್ಕೆ. ನಾವು ಗೋವಾಕ್ಕೆ ಹೋಗ್ತಾ ಇದ್ದೀವಿ. ಈ ನಮಗೆ ಇಲ್ಲಿ ಶಾಲೆಗೆ ಬಸ್ಸು ಗಾಡಿ ವ್ಯವಸ್ಥೆ ಇಲ್ಲ ಅಂತ ನಾವು ಅಲ್ಲಿ ಗೋವಾಕ್ಕೆ ಅಲ್ಲಿ ಕೆಲಸ ಆಗ್ತದೆ ಅಂತ ಅಲ್ಲಿ ನಾವು ಜಾಗ ತಗೊಂಡು ಅಲ್ಲಿ ಹೋಗ್ತಾ ಇದ್ದೀವಿ. ಫಲಾನುಭವಿ ಕುಟುಂಬದಲ್ಲಿ 18 ವರ್ಷಕ್ಕೂ ಮೇಲ್ಪಟ್ಟವರಿಗೆ ತಲಾ 10 ಲಕ್ಷ ರೂಪಾಯಿಗಳ ಅನುದಾನವನ್ನು ಸರ್ಕಾರ ನೀಡುತ್ತಿದೆ. ಜನರು ಸ್ವಇಚ್ಛೆಯಿಂದ ಮುಂದೆ ಬಂದು ಈ ಯೋಜನೆಯ ಉಪಯೋಗ ಪಡೆಯಬಹುದಾಗಿದೆ. ಈಗಾಗಲೇ ಸಾಕಷ್ಟು ಕುಟುಂಬಗಳು ಈ ಯೋಜನೆಯ ಪ್ರಯೋಜನವನ್ನು ಪಡೆದಿದ್ದಾರೆ. ಇಲ್ಲಿ 4 ಎಕರೆ 23 ಗುಂಟೆ ಜಾಗ ತಗೊಂಡೆ. ಅಲ್ಲಿ 2 ಎಕರೆ ಮಂಜೂರಿ ಇದ್ದಿತ್ತು, ಬಾಕಿ 10 ಎಕರೆ. ಹೌದು, ಭೂಮಿನೂ ಜಾಸ್ತಿ ಆಯ್ತು. ಭೂಮಿನೂ ಜಾಸ್ತಿ. ಅದು 2 ಎಕರೆ ತೋಟ ಗೆದ್ದೆ ತೋಟ ಅಷ್ಟು 2 ಎಕರೆ ಏನಿಲ್ಲ, ಆರಾಮ್ ಉಂಟು ಇಲ್ಲಿ. ಇಲ್ಲಿ ಜಾಗ ಕೆಲವು ಸಿಗಿದ್ದು. ಇಲ್ಲಿ ಎಲ್ಲ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಅಲ್ಲ, ರಸ್ತೆ ಇದೆ, ಶಾಲೆ ಇದೆ, ಶಾಲೆ ಉಂಟು. 1 ಕಿಲೋಮೀಟರ್ ಹೋಗಿದ್ರೆ ಎಲ್ಲ ಉಂಟು. ಈಗ ಮಾನವ ಜೀವನಕ್ಕೆ ಏನು ವ್ಯವಸ್ಥೆ ಬೇಕೋ ಆ ವ್ಯವಸ್ಥೆನೇ ಅಲ್ಲಿ ಸರಿಯಾಗಿ ಸಿಗದೇ ಇರೋದ್ರಿಂದ ಮಳೆಗಾಲದಲ್ಲಂತೂ 4-5 ತಿಂಗಳಂತೂ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿತ್ತು. ಒಂದು ರೋಡ್ ಇಲ್ಲ, ಕರೆಂಟ್ ಇಲ್ಲ ಆಗಿತ್ತು. ಕಡೆಗೆ ಯಾವುದೇ ಒಂದು ವಾಹನಗೇನೆ ಏನೂ ಬರ್ತಿರ್ಲಿಲ್ಲ ಆಗಿತ್ತು. ಮಳೆಗಾಲದಲ್ಲಿ ಯಾರಿಗಾರ ಒಬ್ರಿಗೆ ಹುಷಾರಿಲ್ಲ ಆದರೂ ತುಂಬ ಕಷ್ಟ ಆಗ್ತಿತ್ತು. ಅದು ತಗೊಂಡೋಗೋದು ಇದ್ರೆ ಕಂಬಳಿಯಲ್ಲಿ ಹೊತ್ಕೊಂಡೋಗಿ ತಗೊಂಡೋಗ್ಬೇಕಾಗಿತ್ತು. ಆ ಮಾಹಿತಿ ಪ್ರಕಾರ ನಾವು ಇಲ್ಲಿ ಬಂದ್ವಿ. ಆಮೇಲೆ ಇಲ್ಲೊಂದು ಜಮೀನು ಹಿಡಿದ್ವಿ. ಅಲ್ಲಿ 2.5 ಎಕರೆ ಇತ್ತು, ಇಲ್ಲಿ 3 ಎಕರೆ ಹಿಡಿದ್ವಿ. ಇಲ್ಲಿ ಸಂಪರ್ಕ ವ್ಯವಸ್ಥೆ ಇದೆ, ಎಲ್ಲದೂ ಚೆನ್ನಾಗಿದೆ. ಒಂದು 3 ಕಿಲೋಮೀಟರ್ ಆಗುತ್ತೆ ಮೇನ್ ರೋಡಿಂದ. ಇಲ್ಲಿ ಶಾಲೆ ಇದೆ, ಕಾಲೇಜ್ ಇದೆ, ಹೈಸ್ಕೂಲ್ ಇದೆ, ಎಲ್ಲದೂ ಇದೆ. ಆಸ್ಪತ್ರೆ ಇದೆ, ಮೇನಾಗಿ ಆಸ್ಪತ್ರೆ ಇದೆ. ಮಳೆಗಾಲದಲ್ಲಿ ಏನೂ ಅಷ್ಟೊಂದೇನು ತೊಂದರೆ ಇಲ್ಲ. ಎಲ್ಲೋದ್ರೂ ಹಳ್ಳಿನೇ, ಆದರೂ ಅಷ್ಟೇನು ತೊಂದರೆ ಇಲ್ಲ. ಅಲ್ಲಿಗೆ ಹೋಲಿಸಿದ್ರೆ ಇಲ್ಲಿ 100 ಪಟ್ಟು ಒಳ್ಳೆಯದೇ ಇದೆ. ಮತ್ತು ಗೌರ್ಮೆಂಟಿನಿಂದ 10 ಲಕ್ಷ नಮಗೆ ಕೊಟ್ಟಿದೆ. काय त्याच्याने हे आमचं काय सवलत नाही, शाळेत डॉक्टर नाशिलो ह्या वाटेनं एक मध्ये काय ते पाऊस पडला तर मध्ये काय ते होतं व्हळ आशिलं, व्हळातला नको येऊ वाट ना गाडी ना काहीच ना असेल तसे आमका. त्याच्यामुळे आम्ही शक्यत केलं की आम्ही हिंच्यान काहीतरी बाहेर वचून घेऊन आम्ही काहीतरी सुरक्षित बरे कर राहूचे अशा विचार करून आम्ही फॉर्म भरून घेऊन आमगे ह्या गावात आम्ही होळका गावात आम्ही आता हिंगकडे खुश असतात. आम्ही घरात पटपट रस्ता असा, डॉक्टर असा, तसलं बाजार असा, त्यानंतर शाळा लागी असा घराला लागून ಹಿಂಗ ತಸಿ ಕಸಿ ಖುಷಿ. ಸರ್ಕಾರದ ಪುನರ್ವಸತಿ ಯೋಜನೆಯ ಉಪಯೋಗವನ್ನು ಪಡೆದು ನಿಮ್ಮ ಜೀವನವನ್ನು ಅಭಿವೃದ್ಧಿ ಪಥದಲ್ಲಿ ಸಾಗಿಸಿ. ನಾವು ಬದುಕೋಣ, ಕಾಡು ಪ್ರಾಣಿಗಳನ್ನು ಬದುಕಲು ಬಿಡೋಣ. ನಿಮಗಿರಲಿ ಕಾಡು, ನಮಗಿರಲಿ ನಾಡು ಎಂಬಂತೆ ಕಾಡನ್ನು ವನ್ಯಮೃಗಗಳಿಗೆ ಬಿಟ್ಟು ನಾಡಿನತ್ತ ಮುಖ ಮಾಡೋಣ.